ರಾತ್ರಿಯ ಕತ್ತಲಲ್ಲಿ ಗಾಢ ಕಾಡು, ಮಿಂಚಿನ ಗಾಳಿ, ಮರಗಳ ನಡುಕು. ಪುಟ್ಟ ಹುಡುಗ ಆದಿ ತನ್ನ ಕೈಯಲ್ಲಿ ಹೊಳೆಯುವ ಬೆಂಕಿ ಪಂಜು ಹಿಡಿದು ನಡೆದು ಬರ್ತಾನೆ. ಬೆಂಕಿ ಪಂಜಿನ ಮೃದುವಾದ ಬೆಳಕು ಆತನ ಮುಖವನ್ನು ಹಿತವಾಗಿ ಹತ್ತಿಸುತ್ತದೆ. ಪ್ರತಿ ಹೆಜ್ಜೆಗೆ ಕಾಕಾಡಿನ ನೆರಳುಗಳು ಅಲುಗಾಡುತ್ತವೆ. ಕ್ಯಾಮರಾ ಪಂಜಿನತ್ತ ಝೂಮ್. ಕೆಂಪು ಸುವರ್ಣ ಕಣಗಳು ಗಾಳಿಯಲ್ಲಿ ತೇಲುತ್ತಿವೆ. ಆ ಬೆಳಕು ಕತ್ತಲನ್ನೇ ಹಿಂದಕ್ಕೆ ತಳ್ಳಿ ದಾರಿಯನ್ನು ತೋರಿಸುತ್ತಿದೆ. ಹಠಾತ್ ಒಂದು ಭಾರೀ ಗದ್ದಲ. ಮರಗಳ ನಡುವೆ ಎರಡು ದಪ್ಪ ಕೆಂಪು ಕಣ್ಣುಗಳು ಹೊಳೆಯುತ್ತವೆ. ಆದಿ ನಿಂತು ಹಿಂದುಗಡೆ ನೋಡುತ್ತಾನೆ. ಅವನ ಹಿಂದೆ ದೊಡ್ಡ ನೆರಳು ರಾಕ್ಷಸ ನಿಧಾನವಾಗಿ ರೂಪ ಪಡೆದುಕೊಳ್ಳುತ್ತದೆ. ಕತ್ತಲೆ ಆಕೃತಿ ಗರ್ಜಿಸುತ್ತಿದ್ದು ಮರಗಳಿಗೆ ಛಾಯೆ ಬಿದ್ದಂತೆ ನಡುಗುತ್ತವೆ. ಆದಿಯ ಮುಖದಲ್ಲಿ ಸ್ವಲ್ಪ ಭಯ, ಆದರೆ ಮನಸ್ಸಿನಲ್ಲಿ ಧೈರ್ಯ. ಅವನು ತನ್ನ ಕೈಯಲ್ಲಿ ಇರುವ ಬೆಂಕಿ ಪಂಜನ್ನು ಮೇಲಕ್ಕೆ ಎತ್ತುತ್ತಾನೆ. ಬೆಂಕಿ ಪಂಜು ಕ್ಷಣದಲ್ಲಿ ಉರಿಯುವಂತೆ ಬೆಳೆಯುತ್ತದೆ. ಆ ಬೆಳಕು ಬಂಗಾರದ ದೊಡ್ಡ ವಲಯ ಆಗಿ ಅವನ ಸುತ್ತ ಚೆಲ್ಲುತ್ತದೆ. ಕಾಡು ಹೊಳೆಯುತ್ತದೆ. ಪಕ್ಷಿಗಳು ಹೆದರಿಕೊಂಡು ಹಾರುತ್ತವೆ. ನೆರಳು ರಾಕ್ಷಸ ಕಣ್ಣನ್ನು ಮುಚ್ಚಿಕೊಂಡು ಹಿಂದಕ್ಕೆ ಓಡುತ್ತವೆ. ಅದರ ದೇಹ ನಿಧಾನವಾಗಿ ಬೂದಿ ನೆರಳಿನ ಹೊಗೆಯಾಗಿ ಚದುರುತ್ತದೆ. ಮಾವಿನ ಮರಗಳ ನಡುವೆ ಓಡಿ ಹೋಗುತ್ತಾ ಕೊನೆಯಲ್ಲಿ ಸಂಪೂರ್ಣ ಕತ್ತಲಲ್ಲಿ ಮಾಯವಾಗುತ್ತದೆ. ಆದಿ ನಿಟ್ಟುಸಿರು ಬಿಟ್ಟುಕೊಂಡು ಸ್ಮಿತನಿಂದ ಮುಂದೆ ನಡೆದುತ್ತಾನೆ. ಬೆಂಕಿ ಪಂಜು ಮತ್ತೆ ಸಣ್ಣ ಮೃದುವಾದ ಬೆಳಕಾಗಿ ಅವನ ಕೈಯಲ್ಲಿ ಹೊಳೆಯುತ್ತದೆ. ಬೆಳಕು ಇದ್ದರೆ ಕತ್ತಲೂ ಭಯವಲ್ಲ ಎಂಬ ಸಂದೇಶದೊಂದಿಗೆ ಕಥೆ ಅಂತ್ಯ.